ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಪ್ರತಿಧ್ವನಿಸಿದ ಬೀದಿ ನಾಯಿ ಹಾವಳಿ. ಡ್ರಗ್ಸ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡನ ಬಂಧನ, ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಟಾಕ್ ವಾರ್. ಜುಲೈ 18ರಂದು ಕಲಬುರಗಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಆಯೋಜನೆ. ದಯಾನಂದ್ ಪಾಟೀಲ್ ಸುದ್ದಿಗೋಷ್ಠಿ. ಆಯುರ್ವೇದ ಹೆಸರಿನಲ್ಲಿ ಕಲಬುರಗಿ ಜನತೆ ಮಹಾಮೋಸ, ಈರಣ್ಣ ಹಡಪದ್ ಆರೋಪ. ಈಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯು ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ವಾರ್ಡ್ನ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ನ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಸಭೆಯಲ್ಲಿ ಚರಂಡಿ ಸಮಸ್ಯೆ, ನೀರಿನ ಸಮಸ್ಯೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪೂರೈಕೆಯ ಕುರಿತು ಚರ್ಚೆ ನಡೆಸಲಾಯಿತು. ಇನ್ನು ಇದೇ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಅಭಿವೃದ್ಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮಧ್ಯರಾತ್ರಿ 3:30ಕ್ಕೆ ಪಾಲಿಕೆಯ ಅಧಿಕಾರಿಗಳ ಐಡಿಯಲ್ಲಿ ಲಾಗ್ ಇನ್ ಆಗಿ 87 ಆಸ್ತಿಗಳ ಖಾತೆಯ ಹಕ್ಕುಗಳು ವರ್ಗಾವಣೆ ಆಗುತ್ತವೆ. ಮತ್ತೊಂದು ಕಡೆ ಪಾಲಿಕೆಯ ನಗರದ ಗಡಿಗೂ ಹೊಂದಿಕೊಳ್ಳದ 7,500 ಮನೆಗಳು ಪಾಲಿಕೆಯ ವ್ಯಾಪ್ತಿಗೆ ಸೇರ್ಪಡೆಯಾಗುತ್ತವೆ. ಇದೆಲ್ಲ ಹೇಗೆ ಸಾಧ್ಯ? ಹೊಣೆ ಯಾರು? ಇದರ ಹಿಂದಿರುವ ಶಕ್ತಿಮಾನ್ ಯಾರು ಎಂದು ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರೂ ಆದ ಮಾಜಿ ಮೇಯರ್ ಸೈಯದ್ ಅಹಮದ್ ಆಕ್ರೋಶ ಹೊರಹಾಕಿದರು. ಇನ್ನು ಸ್ಥಾಯಿ ಸಮಿತಿ ಸದಸ್ಯೆ ಇರ್ಫಾನಾ ಪರ್ವೀನ್ ಅವರು ನಾಯಿ ಕಡಿತದಿಂದ ಗಾಯಗೊಂಡ ಬಾಲಕ ಹಾಗೂ ಪೋಷಕರನ್ನು ಮೇಯರ್ ಮುಂದೆ ಕರೆತಂದು ಮಹಿಳಾ ಸದಸ್ಯರು ಅವರ ಜೊತೆಗೆ ಬಂದಿದ್ದರು. 2 ವರ್ಷಗಳಿಂದ ನಾಯಿಗಳ ಕಾಟ ಹೆಚ್ಚಾಗಿ ನಗರವಾಸಿಗಳು ಭಯಭೀತರಾಗಿದ್ದಾರೆ. ಇದಕ್ಕೆ ಏನಾದರೂ ಪರಿಹಾರ ಕೊಡಲೇಬೇಕು ಎಂದು ಕಣ್ಣೀರು ಹಾಕುತ್ತಾ ಆಕ್ರೋಶ ಹೊರಹಾಕಿದರು. ಸಭೆಯಲ್ಲಿ ವಿವರವಾಗಿ ಚರ್ಚಿಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು. ನಾಯಿ ಕಚ್ಚತಾನೆ ಎಸ್ ಏನ್ ಮಾಡ್ಲತ್ತಾನ? ನಾಯಿ ಕಚ್ಕೋ ಏನಾರ ಓಡಾಡಿ ಕಚ್ಚತಾನ ಎಸ್ ಐ ಕೆಲಸ ಏನದ? ಕಮಿಷನರ್ ಸಾಹೇಬ್ರೆ ಏನ್ ಮಾಡ್ತಾನೆ ಎಸ್ ಐ? ಅವ್ನ ಡ್ಯೂಟಿ ಏನದ ಎಸ್ ಐ? ಇದು ಡ್ಯೂಟಿ ಏನದ ಸರ್ ಎಸ್ ಐ? ಇದು ಎಸ್ ಐ ಡ್ಯೂಟಿ ಅನ್ನ ಅವ್ರು ಏನೇ ಓಡಾಡ್ಬೇಕು ಮಾಡ್ಬೇಕಿಲ್ಲ. ಈ ನಾಯಿ ಕಚ್ಚಿದ ಮೇಲ ಅದು ಟ್ರೀಟ್ಮೆಂಟ್ ಬಿಲ್ ಹೋಗಿ ಹಾಸ್ಪಿಟಲ್ ಹೋಗಿ ನೋಡ್ಲಕ್ಕ ಅವ್ನಿಗೆ ಎಸ್ ಐ ಬೇಕು. ಇದೇ ಓಡಾಡಕ್ಕೆ ಎಸ್ ಐ ಬೇಡ? ಎಸ್ ಐ ಕೆಲಸ ಏನದ ಸರ್? ಹಾಸ್ಪಿಟಲ್ ಎಸ್ ಐ ಕೆಲಸ, ಸಾರಿ ಇದೇ ಎಸ್ ಐ ಕೆಲಸ ಏನದ? ಯಾರ ಕೇಳೋದು? ಯಾರ ಅನ್ನೋದು? ಯಾರ ಕೇಳ್ರಿ ಏನ್ ಹೇಳೋದು ಕೆಲಸ? ಕಾರ್ಪೊರೇಷನ್ ಬಂದು ನಮ್ಮ ಸದಸ್ಯರು ಕೇಳಿದ್ರಿ, ಈಗ ಡೈವರ್ಟ್ ಮಾಡ್ಬೇಡ ಅಂತ ಹೇಳಿ ಗೋಲ ಸಾಬರ್ ಅಂತಾರ. ಡೈವರ್ಟ್ ಯಾರು ಯಾವ್ದ್ರಿಂದ ಯಾರು ಡೈವರ್ಟ್ ಮಾಡೋದು ಸರ್? ಎಲ್ಲರೂ ಮತ್ತೆ ಸಿಟಿ ಬಗ್ಗೆದಾಗೆ ಜನರ ಸಲಹೆಗೆ ಜನರಲ್ಲಿಂದ ಬಂದ ಜನರಿಗೆ ಅನುಕೂಲ ಸಲಹೆಗೆ ಕೂತ್ ಮಾತಾಡತ್ತೇವೆ. ಯಾರು ಒಬ್ರಿಗೊಬ್ರು ಡೈವರ್ಟ್ ಮಾಡೋದು ಸರ್? ಅವ್ರಿಗೆ ಮಟನ್ ಶಾಪ್ ಇದ್ದಿರೋದು ಅದು ಡೈವರ್ಟ್ ಮಾಡ್ತಕ್ಕೈತ್ರಿ. ಈ ಮಟನ್ ಶಾಪ್ ಗಾಡಿ ಬಂದ್ ಕೇಸಿನ ಜಾರಿದಾಗವ ये सब क्या गाड़ी तक गाड़ी सीज मारेंगे। आता हूँ मेरे साथी कारपोरेटर से, मेयर से और कमिश्नर से, जैसे हेल्थ कमेटी चेयरमैन साहब ने भी कहा कि पीआईएल, मैं समझता हूँ कि पीआईएल फिलवक्त नेसेसरी नहीं है। सेंट्रल गवर्नमेंट और स्टेट गवर्नमेंट के पास डॉग बाइट केसेस का ऑलरेडी डाटा है। अगर
नहीं है तो मैं हाउस के नॉलेज में लाना चाह रहा हूँ, अगर किसी के नॉलेज में नहीं है तो 2019 में 72,77,000 डॉग बाइट केसेस हुए पूरे हिंदुस्तान में, नियरली 77,000। सेकेंड 2020 में 46,33,000, 2021 में 17.01 लाख, 2022 में 21 लाख, और जैसे मैं बताया कि 2024 में 22 लाख हुए, इसमें 48 डेथ हुए। क्या ये मामूली बात है? ये टोटली मामूली बात नहीं है। ये पूरा डाटा सेंट्रल गवर्नमेंट के पास भी है, स्टेट गवर्नमेंट के पास भी है। तो आपके थ्रू जो है स्टेट गवर्नमेंट को करें, स्टेट गवर्नमेंट के थ्रू जो है सेंट्रल गवर्नमेंट में एक बिल लेकर आए। यहाँ पर सबकी जिम्मेदारी है हमारी। अगर आप और हम अगर यहाँ पर खड़े हैं, प्लीज सर, मेरे को अभी इसी वक्त मैं अगर बोलेंगे तो मैं यही बैठूंगी और मैं तब तक नहीं उठूंगी, तब तक काम नहीं होगा। मुझे नहीं चाहता था 2 साल वेट करी सर मैं हर चीज के लिए, लेकिन अब नहीं होगा। अब मैं यहाँ पे बैठी हूँ सर, इसके बाद भी कुछ नहीं बोलूंगी। शायद मेरे इस चीज को लेकर आपके साथ सपोर्ट है, आप गौरव मता आपके साथ पूरे हैं, हम भी लोग हैं पूरे हैं। आप लोग अपनी जगह पे बैठ के बात करें तो अच्छा रहता। बेशक सर, मैं आप लोगों हम मेरे साथ हैं। ಸುಮಾರು 40,000 ನಾಯಿಗಳು ಇರಬಹುದು ಅಂತ ಅವ್ರದ್ದು ಅಂದಾಜಿದೆ. 40,000 ನಾಯಿಗಳು ಈ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಈಗ ನಾವು 2-3 ಆಕ್ಟ್ಸ್ ಇದೆ. ಒಂದು ಆನಿಮಲ್ ಬರ್ತ್ ಕಂಟ್ರೋಲ್ ಆ ಆಕ್ಟ್ ಒಳಗಡೆ ನಾವು ನಾಯಿಗಳಿಗೂ ABC ಕಾರ್ಯಕ್ರಮ ತಗೊಳ್ತೀವಿ. ಲಾಸ್ಟ್ ಇಯರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 50 ಲಕ್ಷದ ಟೆಂಡರ್ ಆಗಿತ್ತು. ABCಯಲ್ಲಿ ಸುಮಾರು 2,500 ನಾಯಿಗಳು ABC ಆಗಿದೆ. ಅದರದ್ದು ಡೇಟಾ ವರ್ಲ್ಡ್ ವೈಸ್ ಡೇಟಾ ಇದೆ, ಅದು ನಮ್ಮ ಜೊತೆ ಎಲ್ಲ ಜೊತೆ ಶೇರ್ ಮಾಡ್ತೀವಿ. ಟೆಂಡರ್ ಮುಗಿದಿದೆ, ಟೆಂಡರ್ ಕಾಲ್ ಫಾರ್ಮ್ ಮಾಡಿದೀವಿ. ಫಸ್ಟ್ ಟೆಂಡರ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ, ಸೆಕೆಂಡ್ ಟೆಂಡರ್ ಸೆಕೆಂಡ್ ಕಾಲ್ ಮಾಡಿದ್ವಿ. ಇದರಲ್ಲಿ ನಮಗೆ ಬರ್ತಕ್ಕಂಥ ಸಮಸ್ಯೆಗಳು ಏನಂದ್ರೆ, ನಾವು ನಾಯಿಗಳಿಗೆ ಹಿಡಿದು ಒಂದ್ ಕಡೆ ಇಡಂಗಲ್ಲ, ಅವ್ರ ಮೇಲೆ ಟ್ರೀಟ್ಮೆಂಟ್ ಮಾಡಬಹುದು. ಇಲ್ಲಾಂದ್ರೆ ಏನ್ ಸಮಸ್ಯೆ ಇದೆ ಅದನ್ನ ಸಾಲ್ವ್ ಮಾಡಿ ನಾವು ಮತ್ತೆ ಸೇಮ್ ವಾರ್ಡ್ ಅಲ್ಲಿ ಬಿಡಬೇಕಾಗುತ್ತೆ. ಸೊ ಈಗ ನಾಯಿಗಳದ್ದು ಸಂಖ್ಯೆ ನಾವು ಕಡಿಮೆ ಮಾಡ್ಬೇಕಾದ್ರೆ ABC ಇದು ಒಂದೇ ನಮ್ಮ ಹತ್ರ ದಾರಿ ಇದೆ. ABC ನಾವು ಎಫೆಕ್ಟಿವ್ ಆಗಿ ಮಾಡ್ಬೇಕಾದ್ರೆ ಈಗ ನಾವು ಏನ್ ಪೇಸ್ ಅಲ್ಲಿ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಈಗ ಮತ್ತೊಂದು ಸಲ ನಾವು 50 ಲಕ್ಷದ ಟೆಂಡರ್ ಕರೆದಿದ್ದೀವಿ. ಅದರಲ್ಲಿ ಮತ್ತೆ 2,500 ನಾಯಿಗಳದ್ದು ಅಷ್ಟೇ ABC ನಾವು ಮಾಡಬಹುದು. ಆದ್ರೆ ನಾನು ಹೇಳಿದಂಗೆ ನಮ್ಮ ಕಲಬುರಗಿ ಮಹಾನಗರ ವ್ಯಾಪ್ತಿಯಲ್ಲಿ ಸುಮಾರು 40,000 ನಾಯಿಗಳು ಇದೆ. ಸೊ ನಾವು ಲಾಜಿಸ್ಟಿಕಲಿ ಸ್ವಲ್ಪ ಇದು ಆಗ್ತಾ ಇದೀವಿ. ಅದರ ಸಲುವಾಗಿ ಡಾಗ್ ಶೆಲ್ಟರ್ದು ಈಗಾಗಲೇ 5 ಕೋಟಿದು ಟೆಂಡರ್ನು ಫೈನಲ್ ಆಗಿದೆ. ವರ್ಕ್ ಆರ್ಡರ್ ನಾವು ಕೊಡ್ತೀವಿ, ಆ ಕೆಲಸನೂ ಚಾಲೂ ಆಗುತ್ತೆ. ಆದ್ರೆ ಡಾಗ್ ಶೆಲ್ಟರ್ ಆದ ನಂತರ ನಾವು ABC ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಬಹುದು. ಯಾಕಂದ್ರೆ ಅದು ಅಲ್ಲಿ ಫ್ಯಾಸಿಲಿಟಿ ಇದೆ ನಮ್ಮ ಹತ್ರ. ನಾವು ಹಾಸ್ಪಿಟಲ್ ಒಂದು ಆಪರೇಷನ್ ಥಿಯೇಟರ್ ಮಾಡಬಹುದು. ಜೊತೆಗೆ ಒಂದು ನಾಯಿ ಒಂದು ಇಡಬೇಕಾದ್ರೆ ಸುಮಾರು 300-400 ನಾಯಿಗಳು ಅಟ್ ಟೈಮ್ ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡಬಹುದು. ಆದ್ರೆ ಇದ್ದಿದ್ದು ನಾಯಿಗಳದ್ದು ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಯಾವುದೇ ರೀತಿ ಈಗಂತೂ ಸೊಲ್ಯೂಷನ್ ಇಲ್ಲ. ಅಗ್ರೆಸಿವ್ ನಾಯಿಗಳು ಏನಿದೆ ಅದಕ್ಕೂ ನಾವು ಕಂಟ್ರೋಲ್ ಮಾಡಿ ಹಿಡಿದು ಅದರ ಮೇಲೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾಯಿನೇ ಬೇಡ ಅಥವಾ ನಾಯಿ ಬೇಡ ನಮ್ಮ ವಾರ್ಡ್ ಆಗಿ ಅಥವಾ ನಮ್ಮ ಕಾರ್ಪೊರೇಷನ್ ಸಿಟಿಯಲ್ಲಿ ಅದಕ್ಕೆ ಯಾವುದೋ ಒಂದು ಸೊಲ್ಯೂಷನ್ ಸದ್ಯಕ್ಕೆ ಅಂತೂ ಇಲ್ಲ. ಆದ್ರೆ ಈ ಡಾಗ್ ಬೈಟ್ ಕೇಸಸ್ ಏನಿದೆ, ಈಗಾಗಲೇ ಸದಸ್ಯರು ಹೇಳಿದಂಗೆ ನಾವು ಇನ್ಪುಟ್ಸ್ ತಗೊಂಡು ಚಿಕನ್ ಮಟನ್ ವೇಸ್ಟ್ ಇರ್ಬೋದು ಅಥವಾ ನಮ್ಮ ಜನರಲ್ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ಸ್ ಏನಿರುತ್ತೆ, ಆ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ ಇಂತಾನು ಸ್ವಲ್ಪ ನಾಯಿಗಳು ಆಗಲು ಸಾಧ್ಯತೆ ಇದೆ. ಸೊ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ಸ್ ಆಗಿ ಅಥವಾ ವೇಸ್ಟೇಜ್ ಆಗಿ ಅದನ್ನ ಕಂಟ್ರೋಲ್ ಮಾಡಿ, ಜೊತೆಗೆ ABC ನಾವು ಕಾರ್ಯಕ್ರಮ ಏನ್ ಮಾಡಿದೀವಿ 50 ಲಕ್ಷದ್ದು, ಅದು ಇನ್ನೂ ಹೆಚ್ಚು ಮಾಡಿ 1 ಕೋಟಿ ತನಕ ನಾವು ಸರ್ ಮಾಡಬಹುದು. ಅದರಲ್ಲಿ ನಾವು ಕನಿಷ್ಠ 5 ಇನ್ನೊಂದ್ಸರಿ PI ಹಾಕೊಂಡು ಅದನ್ನ ಕೂಲಂಕುಷವಾಗಿ ಪರಿಗಣಿಸಿ ಇವತ್ತಿನ ದಿವಸ ಏನು ನಗರಗಳಲ್ಲೆಲ್ಲ ಇಡೀ ದೇಶಾದ್ಯಂತ ಸೇಮ್ ಸಮಸ್ಯೆ ನಡೀತಾ ಇದೆ. ಸೊ ವಿತ್ ದಿ ಕನ್ಸೆಂಟ್ ಎಲ್ಲ ಮಹಾನಗರ
ಪಾಲಿಕೆಗಳ ಕಮಿಷನರ್ಸ್ ಜೊತೆ ಮಾತನಾಡಿ ತಾವುಗಳು ಎಲ್ಲರೂ ಸೇರಿ ಒಂದು ರಿಟ್ ಅಪೀಲ್ ಹಾಕೋದ್ರ ಮೂಲಕ ನಾವು ಇದನ್ನ ದೊಡ್ಡ ಲೆವೆಲಲ್ಲಿ ನಾವು ಹೋರಾಟ ಮಾಡಿದಾಗ ಮಾತ್ರ ಜನರನ್ನು ಸೇವ್ ಮಾಡ್ಬೋದೇ ಹೊರತು ಇಲ್ಲ ಅಂತಂದ್ರೆ ಅವರನ್ನು ಸೇವ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯರ ಜೀವಕ್ಕೆ ಒಂದು ಹೆಚ್ಚಿನ ಬೆಲೆ ಇದೆ. ಇದೇ ನಿಟ್ಟಿನಲ್ಲಿ ನಾವು ಏನೀಗ ಟೆಂಡರ್ ಮಾಡಿಸಿದ್ವಿ ಅದನ್ನ ಸ್ವಲ್ಪ ಅತಿ ಶೀಘ್ರದೊಳಗಡೆ ಇನ್ನೂ 2 ದಿವಸದ ಒಳಗಡೆನೆ ನೀವು ಚಾಲನೆ ಮಾಡಿಬಿಟ್ಟು ಕಾಮಗಾರಿ ಶುರು ಮಾಡ್ಬೇಕಂತ ಈ ಮೂಲಕ ಸೇಲ್ ಮಾಡ್ತಾರೋ ಅವ್ರು ಲೇಟ್ ಮಾಡಿ ನಮ್ಮ ಅನುಕೂಲ ಬಂದಾಗ ಹೋಗ್ತಾರೋ ಗಿರಿ ಒಳಗೆ ಸಿಟಿಯೊಳಗೆ ಹಾಗೆ ಹೋಗ್ತಾರೆ ಸಾಕು. ಅದಕ್ಕೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ಬರೋದ ತೆಲೆಗಾಯ ಅಂದ್ರೆ ಫ್ರೀ ಬಿಟ್ಬಿಟ್ಟು ಎಲ್ಲರೂ ಬರಲಿ ಎಲ್ಲರೂ ಬರಲಿ ಟೆಂಡರ್ ಕರಿಬೇಡ ಯಾರು ಡೈಲಿ ಕ್ಲೀನ್ ಆಗ್ತಾವ ಗಾಡಿ ಅಂತ ಒಂದು ವೆಹಿಕಲ್ ಅಂತ ಬಿಟ್ಬಿಡ್ರಿ ಮಾಡ್ಬಿಡ್ರಿ ಫ್ರೀ ಗಾಡಿ ಅಂತ ಬಿಟ್ಬಿಟ್ಟು ಅವ್ರು ಮಾಡ್ತಾರೆ ಅವರು ಎಲ್ಲವ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಡ್ಡಾಯ ಜಾಸ್ತಿ ಅವ. ಈ ಇನ್ವಾಲ್ವ್ಮೆಂಟ್ ಇಂಜಿನಿಯರ್ಸ್ಗಳು SIಗಳು ಮೊದಲ ದುಕಾನುಗಳ ಮೇಲೆ ಸೂಕ್ತವಾದ ಕ್ರಮ ತಗೊಂಡ್ರಪ್ಪ ಅಂತಂದ್ರೆ ಇವು ಜಾಸ್ತಿ ನಾಯಿಗಳು ಅಲ್ಲಿ ಬರೋಂಥ ಹಾವಳಿ ಕಮ್ಮ ಅಂತ. ಇವು ಈಗಾಗಲೇ ಹೇಳಿದ್ರು ಸಚಿನ್ ಶಿರವಾಳ ಅವರು ಅಧ್ಯಕ್ಷರು 5 ಕೋಟಿ KKD 5 ಕೋಟಿ ಅಲ್ಲ 100 ಕೋಟಿ ತಂದ್ರೂ ಅವು ಏನು ಮಾಡುವ ಅದೇ ಮಾಡ್ತದೆ. ಆದ್ರೆ ಏನದ ಅಲ್ಲಿ ಖಂಡಗಳು ಹೊರಗೆ ಬೀಳಾರ್ದಾಗ ನೋಡ್ಕೊಂಡ್ರಪ್ಪ ನಾಯಿಗಳಿಗೆ ಒಂದು ರುಚಿ ಬೀಳಿಲ್ಲಪ್ಪ ಅಂತಂದ್ರೆ ಅವು ಮನುಷ್ಯರಿಗೆ ಸಿಗಲಿಲ್ಲಪ್ಪ ಆಟೋಮೆಟಿಕ್ ಪಬ್ಲಿಕ್ ಮೇಲೆ ದಾಳಿ ಮಾಡ್ತದ. ಹೆಂಗದ ಅದು ಮೊದಲ ಕ್ರಮ ಚಿಕನ್ ದುಕಾನ್ ಮಟನ್ ದುಕಾನ್ ಕ್ರಮ ಕೈಗೊಡ್ರಪ್ಪ ಅಂತಂದ್ರೆ ಮುಂದೆ ಆಗ ಅನಾಹುತಗಳು ತಪ್ಪು. ನೀವು ಅದಕ್ಕೆ ಬಿಟ್ಟು ಕೇಸಿಂದ ನೀವು ಆ ದುಕಾನ್ಗಳಿಗೆ ಖುಲ್ಲ ಇಟ್ಟು ಕೇಸಿಂದ ಏನು ಚಿಕನ್ ಒಕಾಡ್ತಾರ ಅವರು ಒಕಾಡೋದ್ರಿಂದ ಜಾಸ್ತಿ ಇದು ಆಗ್ತದೆ. ಅದ್ರ ಮೇಲೆ ಮೊದಲ ಆ ದುಕಾನ್ಗಳ ಮೇಲೆ ಸುತ್ತ ಕ್ರಮ ತಗೊಳ್ಬೇಕು. ज्यादा उसमें होता साहब हमारे पास कुत्ता भोगता है लेकिन काटता नहीं ज्यादा। लेकिन मैं नेचुरल बोलता हूँ मैं ನೀವು ನಾಯಿಗಳು ಜಾಸ್ತಿ ಅವ ಇದು ಮಾಡಲಾಗಿ ಜಾಸ್ತಿ ಅಸರಿ ಅಲ್ಲಿ ರಕ್ತ ರುಚಿ ಬಿಡತ್ತ ನಾಯಿಗಳಿಗೆ ನಾವು ಕಡದ ಕೇಸಿಂದ ಹ್ಯಾಂಗದ ಸಿಕ್ಕಲ್ ಬಗಡ್ತಾರ ಒಂದು ತೋಲ್ ಕಿಟಿ ಕೇಸಿಂದ SIಗೆ ಇನ್ವಾಲ್ವ್ಮೆಂಟ್ ಇಂಜಿನಿಯರಿಂಗ್ ಕ್ರಮ ತಗೊಂಡು ಕಲ್ತಿರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಕಾಲಿಗೆ ಇವಾಗಲ್ಲ. ಸಭೆಯಲ್ಲಿ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾದ ಸಚಿನ್ ಶಿರ್ವಾಳ್, ಮೊಹಮ್ಮದ್ ಅಜಿಮುದ್ದೀನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಡ್ರಗ್ಸ್ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಜಟಾಪಟಿ ಮುಂದುವರೆದಿದೆ. ಮುಂಬೈ ಪೊಲೀಸರಿಂದ ಕೈ ಲೀಡರ್ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಹಿನ್ನೆಲೆ ಶಾಸಕ ಅಲಂಪ್ರಭು ಪಾಟೀಲ್ ಹಾಗೂ ದತ್ತಾತ್ರೇಯ ಪಾಟೀಲ್ ಪರಸ್ಪರ ಟಾಕ್ ವಾರ್ ಮುಂದುವರೆಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ಆಪ್ತ ಇದ್ದದ್ದು ನಿಜ. ಮಹಾರಾಷ್ಟ್ರ ಸರ್ಕಾರ ಯಾವುದೇ ತನಿಖೆ ಮಾಡಲಿ, ನಾವು ಅದಕ್ಕೆ ಸಹಕರಿಸಲು ಸಿದ್ಧರಿದ್ದೇವೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ತಾಕತ್ತಿದ್ರೆ ಕಲಬುರಗಿಯಲ್ಲಿನ ಡ್ರಗ್ಸ್ ಕೇಸ್ ಸಹ ತನಿಖೆ ಮಾಡಲೆ. ನನಗೆ ತಾಕತ್ತಿದೆ ಅನ್ನೋ ಕಾರಣಕ್ಕೆ ನಿನ್ನನ್ನ 24,000 ಮತಗಳಿಂದ ಸೋಲಿಸಿರುವೆ. ನಮ್ಮ ಸರ್ಕಾರ ಬಂದ ಮೇಲೆ ಡ್ರಗ್ಸ್ ಪ್ರಕರಣಗಳಿಗೆ ಬ್ರೇಕ್ ಹಾಕ್ತೀವಿ ಎಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಹೇಳಿಕೆಗೆ ಅಲ್ಲಂಪ್ರಭು ಪಾಟೀಲ್ ಅವರು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಲಿಂಗರಾಜ್ ಕಣ್ಣಿ ಮುಂಬೈಯಲ್ಲಿ ಏನು ಬಂದರೆ ಅಕ್ರಮವಾಗಿ ಕೊಡಿನ್ ಕಫೆ ಸಿರಪ್ ಸಾಗಾಣಿಕೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದರಿಂದ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾತನ್ನು ಕೂಡ ತಮಗೆಲ್ಲ ಗೊತ್ತಿದೆ. ಈ ಒಂದು ಸಿರಪ್ ಸಾಗಾಣಿಕೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿದ್ದರಿಂದ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ನಮ್ಮ ಗಮನ ಕೂಡ ಬಂದ ತಕ್ಷಣ ಅವರನ್ನು ನಮ್ಮ ಪಕ್ಷದ ಹೈಕಮಾಂಡ್ನವರು ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಅದನ್ನು ತಮಗೆಲ್ಲ ಗೊತ್ತಿದೆ. ಆದರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕಂತ ಒತ್ತಾಯವನ್ನು ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಹೇಳಿದ್ದಾರೆ. ಈ ಪ್ರಕರಣಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಏನು ಮಹಾರಾಷ್ಟ್ರದ ಮುಂಬೈ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ವಿರುದ್ಧ ಪೊಲೀಸರು ಕೂಡ ಕ್ರಮ ಜರುಗಿಸಲಿ ಅಂತ ಹೇಳಿ BJPಯವರು ಅದನ್ನು ಬಿಟ್ಟು ಏನೇ ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಪಕ್ಷದ ಮೇಲೆ, ನಮ್ಮ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು, ಯಾಕಂದರೆ ಒಬ್ಬ ಆಂದೋಲನ ಸ್ವಾಮೀಜಿಯವರು ಹೇಳಿದರು, ಲಿಂಗರಾಜ್ ಕಣ್ಣಿಯವರು 9 ತಿಂಗಳ ಹಿಂದೆ ಸಿಕ್ಕಿಬಿದ್ದಿದ್ದರು. ಅಲ್ಲಂಪ್ರಭು ಪಾಟೀಲನ್ನು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಭಾರಿ ಮೊತ್ತದ ಹಣವನ್ನು ಕೊಟ್ಟು ಬಿಡಿಸಿದರು, ಅವರು ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾನು ನಿನ್ನೆ ಕೂಡ ಪತ್ರಿಕೆಯಲ್ಲಿ ಹೇಳಿದ್ದೀನಿ, ಇವತ್ತು ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಇಂಥ ಯಾವುದೇ ಪ್ರಕರಣದಲ್ಲಿ ನಾನು ಹೋಗಿಲ್ಲ. ಪ್ರಕರಣ ಆಗಿದ್ದು ನನಗೆ ಗೊತ್ತಿಲ್ಲ. ನನಗೆ ಯಾರೂ ಕರೆದಿಲ್ಲ. ನಾನು ಹೇಳಿದ್ದೀನಿ ಅವರಿಗೆ, ನೀನು ಕರುಣೇಶ್ವರ ಮಠದ ಸ್ವಾಮೀಜಿ ಆಗಿದ್ದೀರಿ,
ಆ ಮಠದ ಪೀಠಾಧಿಪತಿಗಳಾಗಿದ್ದೀರಿ. ಅಲ್ಲಿ ನಿಮ್ಮ ಕರ್ಣೇಶ್ವರ ಗದ್ದಿಗೆ ಮೇಲೆ ನಿಂತು ಪ್ರಮಾಣ ಮಾಡಿ ಹೇಳೋಣ, ನಾನು ಏನಾದರೂ ಸಾಬೀತಾದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲರು ಕೂಡ ನನ್ನ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತ ಮಾಡಿದರು. ನಿಮಗೆ ತಾಕತ್ತಿದ್ದರೆ ನೀವು ನಿವೃತ್ತಿ ಆಗೋದು ಬೇಡ, ತಾಕತ್ತಿದ್ದರೆ ನೀವು ಮಹಾರಾಷ್ಟ್ರದವರಿಗೆ ಮತ್ತು ಕರ್ನಾಟಕದವರಿಗೆ CBI ತನಿಖೆಗೆ ಒಪ್ಪಿಸ್ರಿ ಅಂತ ಹೇಳಿ ಪತ್ರ ಬರೀರಂತೆ. ನನ್ನ ಬಳಿ ತಾಕತ್ತಿದ್ದಿದ್ದು ಜನ ತೋರಿಸಿದ್ದಾರೆ. ತಾಕತ್ತಿದ್ದಲ್ಲೇ ನಾನು ನಿಮ್ಮನ್ನು 24,000 ಮತಗಳಿಂದ ಸೋಲಿಸಿ ನಿಮ್ಮನ್ನು ಮಲೆಯಲ್ಲಿ ಕುಂದಿರಿಸಿದ್ದೀನಿ. ನನ್ನ ತಾಕತ್ತು ಬಗ್ಗೆ ಚಲನೆ ಮಾಡಬೇಡ್ರಿ. ನಿಮ್ಮದೇ ತಾಕತ್ತು ತೋರಿಸ್ಬೋದು. ನಿಮ್ಮದೇ ಗೌರ್ಮೆಂಟ್ ಇದೆ, BJP ಗೌರ್ಮೆಂಟ್ ಇದೆ. ಲಿಂಗರಾಜ್ ಕರ್ಣಿಯವ್ರ ಮೇಲೆ ಇನ್ನೂ ಸಂಗಡಿದ್ದವ್ರು ಯಾರಾದರೂ ಇದ್ದರೂ ಕೂಡ ತನಿಖೆ ಆಗಲಿ, ಅದರ ಬಗ್ಗೆ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿಸಿ ಅವರನ್ನ ಮೇಲೆ ಕ್ರಮ ಕೈಗೊಳ್ಳಿ. ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಕೂಡ ನಮ್ಮ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ತನಿಖೆ ಮಾಡೋದು ಹೇಳ್ತೀವಿ. ಇದ್ರ ಮೇಲೆ ತಾಕತ್ತು ಹಚ್ತಕ್ಕಂಥ ಪ್ರಶ್ನೆ ಏನಿಲ್ಲ. ತಾಕತ್ತಿದೆ ಅಂತ ಇದು ಪತ್ರ ಬರ್ತೀನಿ. ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ತಮ್ಮದೇ ಸರ್ಕಾರ ಇದೆ, ಸಂಪೂರ್ಣ ತನಿಖೆ. ಯಾವುದೇ ಗಾಡಿಯಲ್ಲಿ ಹೋದ, ಹ್ಯಾಂಗೆ ತೊಗೊಂಡು ಹೋದ, ಏನು ಲಾರಿ ತೊಗೊಂಡು ಹೋಗಿ ಮಾರನ್ನ, 124 ತಲೆ ಮೇಲೆ ಇಟ್ಕೊಂಡು ಹೋದ, ಹ್ಯಾಂಗೆ ತೊಗೊಂಡೋದ, ಏನು ಇದರಿಂದ ಯಾರ್ಯಾರಿದ್ರು, ಯಾರು ಬಂದಿದ್ದರು, ತನಿಖೆ ಮಾಡಿರಿ. ಯಾರು ಮಾಡಂತಾರೆ ಸುಮ್ಮನೆ ಏನಪ್ಪ ಅಂದ್ರೆ ಏನಾದರೂ ಇಲ್ಲ ಸಲ್ಲೋದನ್ನು ಬಿಟ್ಟು ಅದನ್ನು ವಿಷಯ ಪ್ರಕರಣ ಬಿಟ್ಟು ಬೇರೆ ನಮ್ಮ ಅಕ್ಕಪಕ್ಕದ ಏನಪ್ಪ ಅಂದರೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಂದ ಮ್ಯಾಗ ನಮ್ಮ AICC ಅಧ್ಯಕ್ಷರ ಇದೇ ಊರವ್ರದ್ದು ಅಲ್ಲಿ ಕುಂದಿರ್ಬೋದು, ನನ್ನ ಪಕ್ಕದಲ್ಲಿ ಕೂಡ್ಬೋದು, ಪ್ರಿಯಾಂಕಾ ಖರ್ಗೆ ಅವ್ರ ಪಕ್ಕದಲ್ಲಿ ಕೂಡ್ಬೋದು. ಇಷ್ಟು ಜನ ಕೂತೀವಿ ಪಕ್ಕದಲ್ಲಿ. ನಾಳೆಗೆ ಎಲ್ಲೇ ಹೋಗಿ ಯಾವುದೋ ಒಂದು ಘಟನೆ ಆದ್ರೆ ಒಂಟಿಯವ್ರ ಪಕ್ಕದಲ್ಲಿ ಕೂತಾರಂದರೆ ಅವ್ರು ಮೊದಲು BJPಗಿದ್ದರು, ಲಿಂಗರಾಜ್ ಕರ್ಣಿಯವರು. ಅವ್ರು ಎಷ್ಟು ಮಂದಿ ಪಕ್ಕದಲ್ಲಿ ಕೂತಕ್ಕೆ ಆ ಫೋಟೋ ತಂದು ತೋರಿಸ್ಲೆ. ಇದೆಲ್ಲ ಸುಮ್ಮನೆ ಏನಪ್ಪ ಅಂದ್ರೆ ಫೋಟೋಗಳು ಹಾಕಿ ಯಾರ್ದಾರೆ ತೇಜೋ ಮಾಡೋದು ಒಳ್ಳೆಯದಲ್ಲ. ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನಾವು ಡ್ರಗ್ಸ್ ಮಾಫಿಯಾಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. 65 ಪ್ರಕರಣಗಳನ್ನು ಈಗಾಗಲೇ ಪತ್ತೆ ಹಚ್ಚಿದ್ದಾನೆ. ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿಯಲ್ಲಿ ಒಂದು ಪ್ರದರ್ಶನ ಕೂಡ ಮಾಡಿದ್ವಿ. ಅಲ್ಲಿ ಕಮಿಷನರೇಟ್ ಆಫೀಸ್ನಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಡ್ರಗ್ ಹಿಡಿದಿದ್ದು ಎಲ್ಲನೂ ಏನಪ್ಪ ಅಂದ್ರೆ ಅಲ್ಲಿ ಪ್ರದರ್ಶನ ತೋರಿಸಿದ್ದೀವಿ. 65 ಕೇಸ್ ಈಗಾಗಲೇ ತನಿಖೆ ಆಗ್ತಾಯಿದೆ, ಸಂಪೂರ್ಣ ಹಿಡಿದಿದ್ದಾರೆ. ಇದಕ್ಕೆ ಯಾವತ್ತೂ ಕೂಡ ಆಸ್ಪದ ಕೊಡೋಲ್ಲ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಇನ್ನೊಂದು ಪ್ರಕರಣ ಬಂದ್ಬಿಟ್ಟು ನಾನು ಮುಗಿಲಿ. ಇನ್ನೊಂದು ಪ್ರಕರಣದಲ್ಲಿ ಅವ್ರು ಏನು ಹೇಳಿದ್ದಾರೆ, ಅಲಮಪ್ರಭು ಪಾಟೀಲರು ಅವರ 20 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಕೆಲಸ ಕೊಟ್ಟು ಅವನಿಗೆ ಸಪೋರ್ಟ್ ಮಾಡಿದ್ರಂತೆ. ಯಾವ 20 ಕೋಟಿ? HSDP ಕೆಲಸ ಟೆಂಡರ್ ಕರೆದಿರ್ತಾರೆ ಸರ್ಕಾರ. ಟೆಂಡರ್ ಕರೆದ ಯಾರೋ ಬೆಂಗಳೂರಿನಿಂದ ಗೌರಿ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಟೆಂಡರ್ ಹಾಕಿದ್ದಾರೆ. ಆ ಟೆಂಡರ್ ಹಾಕಿದಲ್ಲಿ ಏನಪ್ಪ ಅಂದ್ರೆ SB ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರು ಏನಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಒಂದು ಭೀಮರಾವ್ ಕೊಳ್ಳೂರು ಅಂತ ಮಾಡ್ಕೊಂಡಿದ್ದಾರೆ, ಇನ್ನೊಂದು ದೌಲ್ ಸಾಬ್ ಅಂತ ಮಾಡ್ಕೊಂಡಿದ್ದಾರೆ, ಒಂದು ಲಿಂಗರಾಜ್ ಕಣ್ಣಿ ಅಂತ 3 ಜನ ಏನಪ್ಪ ಅಂದ್ರೆ ಟೆಂಡರ್ಗಳು ಅವ್ರ ಬಳಿ ಲೈಸೆನ್ಸ್ ಇಲ್ಲ ಅಂಥೇಳಿ ಅವ್ರ ಹೆಸರಲ್ಲೇ ತೊಗೊಂಡಿದ್ದು ಕೆಲಸ ಮಾಡ್ತಾಯಿದ್ದಾರೆ. ಹಳ್ಳಿಯಲ್ಲಿ ಕಾಣ್ತಾವೆ. ಯಾವನಿಗೆ 20 ಕೋಟಿ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕೈಯಂಗಿಲ್ಲದು. ನಾನು ಮಾಡೋದಿಲ್ಲ. ಅವ್ರ ಕಾಲಕ್ಕೆ ಮಾಡಿದ್ರು ಅವರು. ಮಹಾಜನ ಹೆಸರಲ್ಲೇ ಕೆಲಸ ತೊಗೊಂಡು ಅಪ್ಪ ಸಭಾನಿಗೆ ಏನಪ್ಪ ಕೊಟ್ಟು ಇಬ್ಬರು ಪಾರ್ಟ್ನರ್ನೇ ಮಾಡ್ತೀವಿ. ಸುಮ್ಮನೆ ಸುಳ್ಳು ಆರೋಪ ಹೊಡಿಸ್ಬಾರ್ದು. ನನಗೂ ಕೂಡ ಬರ್ತದೆ. ನೀವೇನಪ್ಪ ಅಂದ್ರೆ ಕೊರೆಕ್ಷನಲ್ಲಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ನೀವೇನೇನು ಎಲ್ಲೆಲ್ಲಿ ತಂದು ಏನು ಮಾಡಿದ್ರಿ, 2 ಸಲ ನಿಮ್ಮಲ್ಲಿ 2-3 ಸಲ ರೇಡ್ ಆದಾಗೆ ನೀವೇನೇನು ಮಾಡಿದ್ರಿ ನೋಡಿ ಸಂಪೂರ್ಣ ತನಿಖೆ ಮಾಡಲಿ. ನೀವು ಹೇಳಿ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಆದರ್ಶ ಮೆಡಿಕಲ್ ಸ್ಟೋರ್ನ ಎಷ್ಟು ಸಲ ಕೊರೆಕ್ಷಿಟ್ ಮಾಡಿರಿ, ಕರೋನಾದಾಗ ಏನೇನು ಮಾಡಿರಿ ಹೇಳಿ ನೋಡಮ್ಮ. ನಾನು ಹೇಳ್ತೀನಿ, ನಾನು 48 ವರ್ಷ ರಾಜಕೀಯದಲ್ಲಿ ಬಂದಿದ್ದೀನಿ. 78ರಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಕೂಡ ನನ್ನ ರಕ್ತದೇ ಕೂಡ ಯಾವನಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಕೆಟ್ಟನು ಬಯಸೋದಿಲ್ಲ. ನಿಮ್ಮ ರಕ್ತದಲ್ಲಿ ಇದ್ದಿರ್ಬೋದು, ನೀವು ಕೆಟ್ಟ ಬಯಸೋದು. ನಿಮ್ಮ ಆತ್ಮಸಾಕ್ಷಿ ನೋಡ್ಕೊಳ್ಳಿ. ನೀವು ಯಾವ ರೀತಿ ಹಿನ್ನೆಲೆಯಿಂದ ಬಂದಿದ್ದೀರಿ, ನೀವೇನೇನು ಮಾಡಿದಿರಿ ತಿಳ್ಕೊಂಡು ಮಾತಾಡ್ರಿ. ಸುಮ್ಮನೆ ಏನಪ್ಪ ಅಂದ್ರೆ ಮಾತನಾಡಿ ಬಾಯಿದಂತೇಳಿ ಮಾತನಾಡ್ತಕ್ಕಂಥದ್ದು, ಚಪಲಕ್ಕೆ ಮಾತನಾಡ್ತಕ್ಕಂಥದ್ದು, ಯಾರನ್ನು ತೇಜೋವಧೆ ಮಾಡ್ಬೇಕಂತ ಮಾತನಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಲವೊಂದು ವಿಷಯದಲ್ಲಿ ಕೆಲವೊಬ್ಬ ಪುಣ್ಯಾತ್ಮರು ಹೇಳಿದ್ರು, ನನ್ನ ಮಗನ ಜೊತೆಗೆ ಪಾರ್ಟ್ನರ್ ಇದ್ದಾನಂತೆ. ನಾನೇ ಮಾಡಿಲ್ಲ. ನಾನು ಹುಟ್ಟಿಷ್ಟು ದೊಡ್ಡವಾದ್ಮೇಲೆ ಇಲ್ಲಿ ಗುತ್ತೇದಾರಿಕೆ ಮಾಡಿಲ್ಲ. ನಾನು ಶಾಪುರ್ ಸುರ್ಪುರ್ ಎಲ್ಲೆಲ್ಲೋ ಬಿದ್ದು ಮಾಡಿ ಬರ್ತಿದ್ದೆ. ನನ್ನಿಂದ ನಮ್ಮ ಧರ್ಮ ಸಿಂಗ್ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನನ್ನ ಮಕ್ಕಳು ಆ ಕೆಲಸ ಮಾಡ್ತಕ್ಕಂಥ ಪ್ರಮೇಯನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಯಾವಾಗಲೂ ಕೂಡ ಆರೋಪಕ್ಕೆ ಸತ್ಯಕ್ಕೆ ಸಮೀಪವಾದ ರೀತಿಯಿಂದ ಆರೋಪ ಮಾಡ್ತಕ್ಕಂಥದ್ದು ಆಗಬೇಕು. ಸುಳ್ಳು ಆರೋಪ ಮಾಡೋದು BJPಯವರು ಬಿಡಬೇಕು. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಉಸ್ತುವಾರಿ ಸಚಿವರು ಅವರು ಬಂದ ಮೇಲೆ ಹಸಿರು ಪಥ, ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡ್ತಕ್ಕಂಥದ್ದು, ಕಿಸ್ಮಾ ಹಾಸ್ಪಿಟ್ಲ್ ಮಾಡ್ತಕ್ಕಂಥದ್ದು, ಅನೇಕ ನಮ್ಮ ಏನಪ್ಪ ಅಂದ್ರೆ ಉದ್ಯಾನವನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಪಂಚ್ ಗ್ಯಾರಂಟಿಗಳ ಬಗ್ಗೆ ಎಷ್ಟೋ ಕೆಲಸ ಮಾಡಿದ್ರು ಕೂಡ ಅದನ್ನು ಹೇಳೋದು ಬಿಟ್ಟು ಇದು ಸ್ಮಾರ್ಟ್ ಸಿಟಿ ಸಮಾನ ಏನಪ್ಪ ಅಂದ್ರೆ ಈ ದುರ್ಗವಾದ ಸಚಿವರು ಒಂದು ನಕಾಶೆ ತಯಾರು ಮಾಡಿದ್ದಾರೆ. ಗುಲ್ಬರ್ಗ ಸ್ಮಾರ್ಟ್ ಸಿಟಿ ಅವ್ರ ಕಾಲಕ್ಕೆ ಆಗಲಿಲ್ಲ. ಇವರು ಅಪ್ಪುಗೌಡರು ಮತ್ತು ನಮ್ಮ ಇವರು ತೀರ್ಕೊಂಡ್ರು ಪಾಪ ಸೆಂಟ್ರಲ್ ಮಿನಿಸ್ಟರ್. ಅವರಿದ್ದಾಗ ಸ್ಮಾರ್ಟ್ ಸಿಟಿ ಆಯ್ತು ಕುಣಿದು ಕುಪ್ಪಳಿಸಿದ್ರು. ಮಾತಾಡ್ತೀನಿ
ಕುಣಿದು ಕುಪ್ಪಳಿಸಿದ್ರು, ಅದು ಆಗಲೇ ಇಲ್ಲ. ನಾವು ಅದೇ ಮಾದರಿಯಲ್ಲಿ ಮಾಡ್ಬೇಕಂತ ಹೇಳಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ಲ್ಯಾನ್ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಕೇಸ್ನಲ್ಲಿ ನಾವು ಸಪೋರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ ನಮ್ಮ ಪಕ್ಷದವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಮ್ಮ ಪಕ್ಷ ಕೂಡ ಭಾಳಷ್ಟು ಮುಜುಗರ ಆಗಿದೆ. ಇದನ್ನು ಸಂಪೂರ್ಣ ತನಿಖೆ ಆಗಬೇಕು, ನಿಷ್ಪಕ್ಷಪಾತದಿಂದ ತನಿಖೆ ಆಗಲಿ, CBIಗೆ ಒಪ್ಪಿಸ್ತಕ್ಕಂಥದ್ದಾಗಲಿ. ಇದಕ್ಕೆ ನಾವು ಯಾರೂ ಏನಪ್ಪ ಅಂದ್ರೆ ಬೆಂಬಲ ಕೊಡುವುದಿಲ್ಲ. ಇದನ್ನು CBI ಕೊಡುವಂತ ಒತ್ತಾಯ ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, BJP ಹೇಳ್ಬೇಕಲ್ಲ, ಅವ್ರದ್ದೇ ಗೌರ್ಮೆಂಟದಲ್ಲಿ ಮಹಾರಾಷ್ಟ್ರದಾಗ ಬಹಿರಂಗವಾಗಿ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ಅವರೇ ತಾನು ತಮಗೆ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಸರ್ಕಾರದ ನೀವು CBI ತನಿಖೆ ಮಾಡಿ ಮತ್ತೆ ಯಾವ ರೀತಿ ಹೇಳೋಣ. ಅವ್ರಿಗೆ ಗೊತ್ತು, ಅವ್ರು ಆತ್ಮಸಾಕ್ಷಿ ಮಾಡ್ಕೊಳ್ಳಿ ಅಂದ. ಅವರು ಆತ್ಮಸಾಕ್ಷಿ ಮಾಡ್ಕೊಂಡು ಹೇಳಿ, ಕರೋನಾ ಟೈಮ್ನಾಗ ಏನು ಮಾಡಿರಿ, ಮತ್ತೊಂದು ಸಲ ನಿಮ್ಮಲ್ಲಿ ಬಂದಾಗ ಏನು ಮಾಡಿರಿ, ಅವರು ಹೇಳ್ಕೊಳ್ಳಿ. ನಾನು ಸುಮ್ಮನೆ ಯಾರ್ದಾರ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿ ನಾವು ಕರೆಕ್ಟ್ ಇದ್ದೀವಿ, ನಾ ಹೇಳಿ ನಾವು ಕರೆಂಟ್ ಅಂತ ಹೇಳಿದ್ ನನಗೆ. ಅವರು ಹೇಳಿಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿ, ಅವಾಗ ಮಾಡ್ತೀನಿ. ತನಿಖೆ ನಡೆದದಲ್ರಿ, ಅದು ಇದು ತನಿಖೆ ನಡೆದಲ್ಲ ಸರ್, ಮಟ್ಟದ ತನಿಖೆ ನಡೆದ, ಇದು ತನಿಖೆ ನಡೆದಲ್ಲ. ಅವ್ರ ಆತ್ಮಸಾಕ್ಷಿ ನಾನು ಕೇಳ್ತಾ ಇದ್ದೀನಿ, ನಾ ಇಂಥದ್ದು ಏನೂ ಮಾಡಿಲ್ಲ, ನಾನು ಒಳ್ಳೆ ರೀತಿ ಮಾಡೀನಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಅಂತ ಹೇಳತ್ತೀನಿ. ಆರೋಪ ನಂದಿಲ್ಲ, ನೀವು ಆತ್ಮಸಾಕ್ಷಿ ನೀವು ಒಳ್ಳೆತನ ಮಾಡಿವಿ ಅಂತ ಹೇಳ್ರಿ ಅಂತ ಹೇಳ್ತೀನಿ. ಹೇಳ್ರಿ ಅಂತ ಅವ್ರಿಗೆ ಹೇಳತ್ ಸರ್, ನಾನು ಏನೂ ಮಾಡಿಲ್ಲ ನಾ ಹೇಳ್ತ, ನೀನು ಏನೂ ಆಗಿಲ್ಲ ಅಂತ ಹೇಳಪ್ಪ ಅಂತ ಹೇಳತ್ತೀನಿ ಅಷ್ಟೇ. ಹೌದು, ನಮ್ಮ ಆತ್ಮ, ನೀವು ಎಲ್ಲರೂ ಕೂಡ ನನ್ನ ಆತ್ಮರೇ. ಇಲ್ಲ, ನಮ್ಗೆ ಯಾವತ್ತೂ ಕೂಡ ಕಂಡು ಬಂದಿಲ್ಲ. ಯಾವತ್ತೂ ಕೂಡ ನಮ್ಮ ಆತ್ಮನಂತ ಅಂತಿರಲಿಲ್ಲ. ನಮ್ಮ ಆತ್ಮ ಮಿತ್ರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾವತ್ತೂ ಕೂಡ ಇಂಥ ಕೇಸ್ನಲ್ಲಿ ನಾವು ನೋಡಿಲ್ಲ. ಅದು ಅವ್ರು ಬಂದ್ಮೇಲೆ ಗೊತ್ತಾಗ್ತದ, ಬರತನ ಹೆಂಗೆ ಗೊತ್ತಾಗ್ತದೆ. ನಾವು ಬಂದ್ಮ್ಯಾಗ ಹೇಳಿ, ಪ್ರೆಸ್ ಮೀಟ್ ಮಾಡಲಿ, ಬಂದು ಹೇಳಿ, ಎಲ್ಲರೂ ಹೋಗಿ ಕೇಳಮ್ಮ ಏನಾಯ್ತು ಅಂತ ಹೇಳಿ. ಲಿಂಗರಾಜ್ ಇರಲಿ, ತನಿಖೆ ಒಂದು ಹೊರಗೆ ಬರಲಿ ಸರ್. ಅವ್ರು ಯಾವ ಗಾಡಿ ತೊಗೊಂಡು ಹೋದ್ರೂ ಬರಲಿ, ಅವ್ರ ಜೋಡಿ ಯಾರ್ಯಾರು ಇದ್ದರೂ ಬರಲಿ, ಅವ್ರು ಯಾರ್ಯಾರು ಎಷ್ಟು ಲಾರಿ ತೊಗೊಂಡು ಹೋಗಿ ಯಾರ್ಯಾರು ಬರಲಿ, ಇಲ್ಲಿ ಯಾರ್ಯಾರು ಶಾಮೀಲಾಗಲಿ, ಅವ್ರನ್ನೆಲ್ಲ ಒಳಗೆ ಹಾಕಲಿ. ಇದು ಸಂಪೂರ್ಣ ತನಿಖೆ ಆಗಲಿ. ಸುಮ್ಮನೆ ನಮ್ಮ AICC ಅಧ್ಯಕ್ಷರ ಬಾಜು ಫೋಟೋ ಹಾಕೋದು, ಪ್ರಿಯಾಂಕಾ ಖರ್ಗೆ ಅವ್ರ ಬಾಜು ಇದ್ದಿದ್ದು ಫೋಟೋ ಹಾಕಿ ತನಿಖೆ ಯಾರು ಮಾಡೋದು? ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮೊದಲೇ ಹೇಳಿದ್ದಾರೆ ತನಿಖೆ ಮಾಡಂತೀವಿ. ಇದಕ್ಕೆ ಯಾರೂ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟೇಕರ್, ಲಿಂಗರಾಜ್ ತಾರಫೈಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜುಲೈ 18ರಂದು ಕಲಬುರಗಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಆಯೋಜನೆ. ದಯಾನಂದ್ ಪಾಟೀಲ್ ಸುದ್ದಿಗೋಷ್ಠಿ. ಆಯುರ್ವೇದ ಹೆಸರಿನಲ್ಲಿ ಕಲಬುರಗಿ ಜನತೆ ಮಹಾಮೋಸ, ಈರಣ್ಣ ಹಡಪದ ಆರೋಪ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ.
ವಾರ್ತೆಗಳಿಗೆ ಸ್ವಾಗತ. ರೈತ ಉತ್ಪಾದಕ ಮತ್ತು ಸಾವಯವ ಕೃಷಿ ಬಗ್ಗೆ ಜುಲೈ 18ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಭೂಮಿ ತಾಯಿ ಉಳಿಸಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಪಾಟೀಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭೂಮಿಯಲ್ಲಿ ಮಣ್ಣು ಫಲವತ್ತತೆ ಕಡಿಮೆಯಾಗಿದೆ, ಮಣ್ಣಿನ ಸವಕಳಿ ಹೆಚ್ಚಾಗಿದೆ, ನೀರು ಕಲುಷಿತಗೊಂಡಿದೆ, ಮನುಷ್ಯ ಮತ್ತು ಇತರೆ ಪ್ರಾಣಿಗಳಲ್ಲಿ ರೋಗಗಳು ಹೆಚ್ಚಾಗಿವೆ, ಕೃಷಿ ಖರ್ಚು ಹೆಚ್ಚಾಗಿದೆ, ಆದಾಯ ಕಡಿಮೆಯಾಗಿದೆ, ಕೃಷಿ ಉತ್ಪನ್ನಗಳ ರಫ್ತು ಕಡಿತಗೊಳ್ಳುತ್ತಿವೆ. ಅದಕ್ಕಾಗಿ ಸಾವಯವ ಕೃಷಿಗೆ ರೈತರು ಹೋಗುವುದು ಸೂಕ್ತವಾಗಿರುತ್ತದೆ. ಇಂತಹ ಸಮಯದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ರೈತ ಆರ್ಥಿಕತೆಗಾಗಿ, ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಸಾವಯವ ಕೃಷಿಯನ್ನು ಉತ್ತೇಜಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಇದರಲ್ಲಿ ಕೆಲವು ಅಪನಂಬಿಕೆಗಳಿವೆ. ಅವುಗಳೆಂದರೆ, ಆದರೆ ಸಾವಯವ ಕೃಷಿಯ ಅರ್ಥ ಸರಿಯಾಗಿ ಮಾಡಿಕೊಂಡು ಕೃಷಿ ಮಾಡಿದ್ದೇ ಆದರೆ ರಾಸಾಯನಿಕ ಕೃಷಿಗಿಂತಲೂ ಹೆಚ್ಚಿನ ಆದಾಯ ಪಡೆಯಬಹುದು. ಸಾವಯವ ಕೃಷಿ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ದಶಪರಣೆ, ಮೀನೆಣ್ಣೆ, ಟಾನಿಕ್ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದು, ಕೃಷಿ ಭೂಮಿಯಲ್ಲಿ ಸಿಗುವ ಎಲ್ಲ ಸಸ್ಯಗಳ ಆರ್ಥಿಕ ಲಾಭ ಬಳಕೆಯ ವಿಧಾನ ತಿಳಿದುಕೊಳ್ಳಬೇಕು. ಆಧುನಿಕ ಕೃಷಿಯ ಜೊತೆ ಪಾರಂಪರಿಕ ಕೃಷಿ ಪದ್ಧತಿಯನ್ನು ಅಳವಡಿಸುವುದನ್ನು ಕಲಿಯಬೇಕು. ಗೋವು, ಕುರಿ, ಕೋಳಿ ಕೃಷಿಯ ಅಂಗಭಾಗವಾಗಬೇಕು. ಕೃಷಿಯಿಂದ ದುಡಿಯುವುದಲ್ಲ, ಬುದ್ಧಿವಂತಿಕೆಯಿಂದ ದುಡಿಯುವುದನ್ನು ಕಲಿಯಬೇಕು. ಹಾಗಾಗಿ ಈ ನಾಳೆಯ ಕಾರ್ಯಕ್ರಮ ಸಾವಯವ ಕೃಷಿ ಸಮ್ಮೇಳನದಲ್ಲಿ ಹೆಚ್ಚಿನ ಜನರು, ರೈತರು ಭಾಗಿಯಾಗಿ ಲಾಭ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. 8ನೇ ತಾರೀಕು 10:00 ನಡೀತಕ್ಕಂಥ ಒಂದು ಸರಳ ಸಮಾರಂಭ ಅಂತಕ್ಕಂಥಲ್ಲ, ರೈತ ಅಂದರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಸಾವಯವ ಕೃಷಿ ಸಮ್ಮೇಳನ ಕಾರ್ಯಕ್ರಮವನ್ನು ಅಲ್ಲೇ ಇಟ್ಕೊಂಡಿರ್ತೇವೆ. ಜೊತೆಗೆ ಗ್ರೀನ್ ಪ್ಲ್ಯಾಂಟ್ನವರು ನಮಗೆ ರೈತ ಬದುಕು, ರೈತ ಉತ್ಪಾದನೆ ಹೆಚ್ಚಿಗಾಗಲಿ ಅನ್ನೋ ಸಲಕ್ಕೆ ಸಾವಯವ ಕೃಷಿಗೆ ಅವಶ್ಯಕತೆ ಇದೆ ಅಂತಕ್ಕಂಥ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಇಡೀ ಜಿಲ್ಲೆಯ ರೈತಾಪಿ ವರ್ಗ ಅಲ್ಲಿ ಬರಲಿ ಅನ್ನೋಕ್ಕೋಸ್ಕರ ಪತ್ರಿಕೆಗೋಷ್ಠಿ. ನಾಳೆನೇ ಇರೋದ್ರಿಂದ ಇವತ್ತಿನ ಪತ್ರಿಕಾಗೋಷ್ಠಿ ಅಂದರೆ ಅದನ್ನು ಅವಶ್ಯಕತೆಯಿಂದ ರೈತರು ಬರಲಿ, ಕೇಳಿ ಅಂತಕ್ಕಂಥದ್ದು. ಜೊತೆಗೆ ನಾವು ಇವತ್ತಿನ ದಿವಸ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಸಾಕಷ್ಟು ವಿಷ ಪದಾರ್ಥಗಳನ್ನು ತಿಂತಕ್ಕಂಥ ಪದಾರ್ಥಗಳಲ್ಲಿ ವಿಷ ಇರೋದ್ರಿಂದ ನಾವು ಸಾವಯವ ಕೃಷಿಗೆ ಹೋಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಅದನ್ನು ಹೆಚ್ಚಿಗೆ ಮಾಡಲ್ಲ. ಅಂದರೆ ರೈತರಿಗೆ ಉತ್ಪನ್ನ ಆಗ್ತಕ್ಕಂಥದ್ದು ಬೆಳೆಗೆ ಏನಾದರೂ ನಾವು ಕೆಮಿಕಲ್ ಹಾಕ್ತೇವೆ, ಯೂರಿಯಾ, DAP ಇಂಥವು ಹಾಕೋದ್ರಿಂದ ಏನದ ಬೆಳೆ ಹಾನಿಯಾಗಿ ರೈತರು ಹಾನಿ ಆಗ್ತಾರೆ, ಪಕ್ಷಿಗಳು ಹಾನಿ ಆಗ್ತಾಯಿದೆ, ಕಾಡಿನಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ಹಾಳಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಭೂಮಿನೂ ಕೂಡ ಹಾಳಾಗ್ತಾಯಿದೆ. ಭೂಮಿ ಹ್ಯಾಂಗೆ ಹಾಳಾಗ್ಯದಂದ್ರೆ, ಯಾವ ಪಂಜಾಬ್ ಭಾಗದಲ್ಲಿರ್ತಕ್ಕಂಥ ಸುಮಾರು ಎಕರೆಗೆ 25-30 ಕ್ವಿಂಟಲ್ ಏನು ಗೋಧಿ ಬೆಳೀತಾರೆ, ಆ ಥರರೇ ಇನ್ನೂ ನಮ್ಮಲ್ಲಿ ಆಗಿಲ್ಲ. ಯಾಕಪ್ಪ ಅಂದ್ರೆ ಅವರು 25-30-40 ಕ್ವಿಂಟಲ್ ತನಕ ಗೋಧಿ ಯಾಕೆ ಬೆಳೀತಾರೆ ಅಂದ್ರೆ ಅವರು ರಸಗೊಬ್ಬರ ಹೆಚ್ಚಿಗೆ ಹಾಕ್ತಾರೆ ಸರ್. ನಾವು ಒಂದು ಎಕರೆಗೆ 4-5 ಚೀಲ ಗೋಧಿ ಬೆಳಿಬೇಕಾದ್ರೆ ಕಷ್ಟದ ನಮ್ಮಲ್ಲಿ. ನಾವು DAP ಹಾಕಿದ್ರು ಕಡಿಮೆ ಹಾಕ್ತೀವಿ. ಅವರು ಎಕರೆಗೆ 15-20 ಚೀಲ ಏನದ ಹಾಕ್ತಾರೆ, 30 kg 40 kg. ಹಾಗಾಗಿ ಅದು ವಿಷ ಪದಾರ್ಥವಾಗಿ ಇವತ್ತಿನ ದಿವಸ ದೇಶದಲ್ಲಿ ಹಬ್ಬ್ಯಾದ. ಅದಕ್ಕಾಗಿ ಅದನ್ನು ಬಿಟ್ಟು ಸಾವಯವ ಕೃಷಿಗೆ ಬರಬೇಕು. ಎತ್ತುಗಳ ಹೆಂಡಿ ಗೊಬ್ಬರ ಹಾಕ್ರಿ, ಜೀವಾಮೃತ ಹಾಕಬೇಕು, ಇಂಥವೆಲ್ಲವನ್ನು ನಾವು ರೈತರಿಗೆ ಹೇಳ್ತಕ್ಕಂಥದ್ದು. ಅಂದರೆ ಒಬ್ಬ ರೈತಿಗೆ ಹೇಳಿದ್ರೆ ಒಂದು 10 ಜನ ಆದ್ರೂ ಆ ರೈತರಿಗೆ ಹೇಳ್ತಾರೆ, ಅಲ್ಲಿ ಪ್ರಚಾರ ಆಗಲಿ, ಈ ವಿಷ ಪದಾರ್ಥಗಳನ್ನು ಕಡಿಮೆ ಆಗಲಿ ಅನ್ನೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಂಜಾಬಿನ ರಾಷ್ಟ್ರೀಯ ಪ್ರಜೆತ ಗ್ರೀನ್ ಪ್ಲ್ಯಾಂಟೇಶನ್ ಸಂಸ್ಥೆ, ಪಂಜಾಬಿನ ಮಂಚಕ್ಕಣ್ಣ ತಿಲೋಡೆ ಹಾಗೂ ರಾಜೇಶ್ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ಅವರು ತಿಳಿಸಿ ಹೇಳ್ತಕ್ಕಂಥದ್ದು ಸುಮಾರು ಅಲ್ಲಿ ಒಂದು 200-300 ಜನ ಪ್ರಮುಖ ರೈತರು, ಸಾಮಾನ್ಯ ಜನರು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ. ಅವ್ರಿಗೆ ತಿಳುವಳಿಕೆ ಮಾಡಿದರೆ ನಮ್ದು ಏನದ ಈ ಜಿಲ್ಲೆಯಲ್ಲಿ ಕೂಡ ಅದು ಸಾವಯವ ಕೃಷಿಗೆ ಬರ್ತಾರೇನೋ ಅನ್ನೋ ಆ ಉದ್ದೇಶಕ್ಕಾಗಿ ನಾನು ಆ ಕಾರ್ಯಕ್ರಮ ಮಾಡಿದ್ದೇನೆ. ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಜೊತೆ ಈ ಗ್ರೀನ್ ಪ್ಲ್ಯಾಂಟೇಶನ್ ಅಂತ ಯಾಕೆ ನಾವು ಅವ್ರಿಗೆ ಕರಿತಾ ಇದ್ದೇವೆ, ಅವರು ಕಂಪ್ಲೀಟ್ ಸಾವಯವ ಔಷಧಿ ಇದೆ. ನಾವು ಸರ್ ಹಾಂ ಇದೆ ಸರ್, ಇದೆ ಇಲ್ಲ, ಇದು ನಾಳಿನ ಕಾರ್ಯಕ್ರಮದಲ್ಲಿ ಇದೊಂದು ಇದ್ರಾಗ ಕೊಟ್ಟಿದ್ದೇವಲ್ಲ ಸರ್, ಅದೊಂದು ಕಾರ್ಡ್ನು ಕೊಡ್ತೇವೆ ಸರ್. ಏನು ರೀ ಪ್ಲ್ಯಾಂಟ್? ಹಾಂ ಸರ್, ಗ್ರೀನ್ ಪ್ಲ್ಯಾಂಟೇಶನ್ ಹೆಸರು ಹೇಳ್ತೀನಿ ಸರ್.
ಇಲ್ಲ, ನಾಳೆದ ಕಾರ್ಯಕ್ರಮದ ಇದು. ನಾಳೆ ಮತ್ತೆ ನಿಮ್ಗೆ ಕೊಡಸಲೇಕ ಒಂದು ಬೇರೆ ಇವು ಇಟ್ಟಿದ್ದೆವು, ಕೊಡ್ತೇವ್ರಿ ಈಗ. ಕೊಡ್ರಿ. ಹಾಗಾಗಿ ಸಾವಯವ ಕೃಷಿ ಕೆಲವ್ರು ಏನು ಹೇಳ್ತಾರಂದರೆ, ಸಾವಯವ ಕೃಷಿ ಬೆಳಿಬೇಕಾದ್ರೆ ನಾವು ಬರಗ, ನವಣಿ, ಅಕ್ಕಿ, ಗೋಧಿ, ದೊಡ್ಡ ಗೋಧಿ ಬೆಳೀತಕ್ಕಂಥ ಏನು ವ್ಯವಸ್ಥೆ ಅದ, ನಾವು ಒಂದು ವೇಳೆ ಅದು ಹಾಕಿದೆವು ಅಂದ್ರೆ ಕಡಿಮೆ ಬೆಳೀತದೆ. ಈಗ ಅವರು 50 ಕ್ವಿಂಟಲ್ 60 ಕ್ವಿಂಟಲ್ ಏನು ಬೆಳೀತಾರೆ, ಆ ಥರ ನಮ್ಮಲ್ಲಿ 2 ಕ್ವಿಂಟಲ್ 3 ಕ್ವಿಂಟಲ್ ಜವಿ ಗೋಧಿ ಬೆಳೀತದೆ. ಅದು ನಾವು ಒಂದು ವೇಳೆ ನಾವು ರೈತ ಜವಿ ಗೋಧಿ ಒಯ್ದು ಮಾರಕ್ಕೆ ಹೋದ್ರೆ 2 ಕ್ವಿಂಟಲ್ 3 ಕ್ವಿಂಟಲ್ ಮಾರಕ್ಕೆ ಹೋದ್ರೆ ನಮ್ಗೆ ರೊಕ್ಕ ಬರಲ್ಲ, ನಾವು ಬದುಕಾಗಲ್ಲ. ಹಾಗಾಗಿ ನಾವು ಕೂಡ ಅದಕ್ಕೆ ಹತ್ತಿದೆವು. ಬಹುಶಃ ಇದನ್ನು ಎಲ್ಲ ಕಡೆ ಗೊತ್ತಾಗಲಿ ಅನ್ನೋಗೋಸ್ಕರ ಇದು ಸಾವಯವ ಕೃಷಿದೊಂದು ದೊಡ್ಡ ಶಕ್ತಿ ಇಡೀ ದೇಶದಲ್ಲೇ ನಡೆದದು, ಇಲ್ಲೇ ಅಂತಲ್ಲ. ಬಹುಶಃ ನಾಳೆ ಬಂದರೆ ಒಬ್ಬರು ಮಧ್ಯಪ್ರದೇಶರು ಡಾಕ್ಟರ್ ಪ್ರವೀಣ್ ಅಂತ ಬರ್ತಾರೆ, ಅವ್ರನ್ನೂ ಕೂಡ ಇಡೀ ದೇಶ ತುಂಬ ಏನದ ಈ ಸಾವಯವ ಕೃಷಿದು ಪ್ರಚಾರ ಮಾಡ್ತಾಯಿದ್ದಾರೆ. ಅವ್ರನ್ನೂ ಕೂಡ ಬರೋರಿದ್ದಾರೆ, ಬಂದ್ರಂದ್ರೆ ಒಳ್ಳೆಯದಾಗ್ತದೆ, ಪ್ರಚಾರನೂ ಆಗಲಿ ಅನ್ನೋಗೋಸ್ಕರ ಇದನ್ನು ನಾವು ಇವತ್ತು ದಿವಸ ಪತ್ರಿಕೆಗೋಷ್ಠಿ ಕರೆದಿರೋದು. ಬಟ್ ಇಡೀ ಜಿಲ್ಲೆಯ ರೈತಾಪಿ ವರ್ಗ, ರೈತ ಪ್ರಮುಖರಾಗಲಿ ಯಾರೇ ಬಂದರೂ ಕೂಡ ಅದನ್ನು ತಿಳುವಳಿಕೆ ಆಗಲಿ ಅನ್ನೋಗೋಸ್ಕರ ಇದು ಪತ್ರಿಕೆಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಎಂಬಿ ಜಗದೀಶ್, ಶಿವರಾಜ್ ನೆಲ್ಲೂರ್, ಶಾಂತಪ್ಪ, ಬಾಲಾಜಿ ಸೂರ್ಯವಂಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜುಲೈ 15ರಂದು ಕಲಬುರಗಿಯ ರಾಮತೀರ್ಥ ಚೆಕ್ಪೋಸ್ಟ್ ಹತ್ತಿರ ಇರುವ ಮಂದಾರ ಪುಷ್ಪ ಸಭಾಂಗಣದಲ್ಲಿ ನಡೆದ ದೆಹಲಿಯ ಸಲ್ಮಾನ್ ಹೇರ್ ಟ್ರೀಟ್ಮೆಂಟ್ ಇವೆಂಟ್ ಮುಗ್ಧ ಕಲಬುರಗಿ ಜನತೆಗೆ ಯಾಮಾರಿಸಿದ್ದಾರೆ ಎಂದು ಅಖಿಲ ಕರ್ನಾಟಕ ಹಡಪದ್ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಈರಣ್ಣ ಹಡಪದ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೂದಲು ಇಲ್ಲದ ತಲೆಗೆ ನಮ್ಮ ಆಯುರ್ವೇದ ಕ್ರೀಮ್ ಹಚ್ಚುವ ಮೂಲಕ ಹಾಗೂ ಗುಳಿಗೆ ತೆಗೆದುಕೊಂಡರೆ ಕೂದಲು ಬರುತ್ತವೆ ಎಂದು ತಪ್ಪು ಮಾಹಿತಿ ನೀಡು ಸುಮಾರು 800ಕ್ಕೂ ಹೆಚ್ಚಿನ ಜನರನ್ನು ಇವೆಂಟ್ನಲ್ಲಿ ಭಾಗವಹಿಸಲು ಮುಗ್ಧ ಜನರ ಹತ್ತಿರ ಹಣ ವಸೂಲಿ ಮಾಡುವುದಲ್ಲದೆ ಅವರಿಗೆ ಕಳಪೆ ಮಟ್ಟದ ಕ್ರೀಮ್ ಮತ್ತು ಇನ್ನಿತರೆ ಕಾಸ್ಮೆಟಿಕ್ನಿಂದ ಚರ್ಮದ ಸೋಂಕು ಆಗಲು ಕಾರಣವಾಗುತ್ತಿದೆ. ಈಗಾಗಲೇ ಕಲಬುರಗಿಯ ಸಮೀರ್ ಎಂಬಾತನಿಗೆ ಚರ್ಮದ ಸೋಂಕು ಉಂಟಾಗಿ ರೋಗದಿಂದ ಬಳಲುತ್ತಿದ್ದಾನೆ. ಈಗಾಗಲೇ ದೆಹಲಿಯ ಸನಿ ಎಂಬಾತನ ಮೇಲೆ ಹಲವು ಕಡೆ ಪ್ರಕರಣ ದಾಖಲಾಗಿರುತ್ತದೆ. ಕಾರಣ ಇದೇ ತರಹ ಕಲಬುರಗಿಯಲ್ಲಿ ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ಮೂಲಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಇಂತಹ ಜನರು ಬಂದು ಕಟಿಂಗ್ ಅಂಗಡಿಯನ್ನು ಹಾಕುತ್ತಿದ್ದಾರೆ. ಇದೇ ತರಹದ ಕಳಪೆ ಮಟ್ಟದ ಕ್ರೀಮ್, ಕಾಸ್ಮೆಟಿಕ್ಸ್ಗಳನ್ನು ಬಳಸಿ ಕಲಬುರಗಿಯ ಮುಗ್ಧ ಜನರ ಭಾವನೆಗಳೊಂದಿಗೆ ಆಟವಾಡುವುದಲ್ಲದೆ ಹಣ ಲೂಟಿ ಮಾಡುತ್ತಿದ್ದಾರೆ. ಇವರುಗಳು ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಾದ ಕೊಲೆ, ದರೋಡೆ, ಲೂಟಿ ಈ ತರಹದ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತಾರೆ. ರಾಜ್ಯಗಳಿಂದ ಗಡೀಪಾರಾಗಿ ಕರ್ನಾಟಕಕ್ಕೆ ಬಂದು ನಮ್ಮ ರಾಜ್ಯದ ಮುಗ್ಧ ಜನರೊಂದಿಗೆ ಆಟವಾಡುತ್ತಿದ್ದಾರೆ ಎಂದು ದೂರಿದ ಅವರು ಕೂಡಲೇ ಇಂಥವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ದೆಹಲಿಯವರಾದಂತಹ ಸನ್ಮಾನ್ ಎಂಬಾತನು ಬೊಕ್ಕ ತಲೆಗೆ ಇದ್ದಂಥ ತಲೆಗೆ ನಮ್ಮ ಆಯುರ್ವೇದಿಕ್ ಕ್ರೀಮ್ ಹಚ್ಚಿಕೊಂಡಾಗ, ನಮ್ಮ ಗುಳಿಗೆಯನ್ನು ತೆಗೆದುಕೊಂಡಾಗ ನಿಮ್ಮ ಕೂದಲು ಬೊಕ್ಕ ತಲೆಯ ಕೂದಲು ಬರುತ್ತವೆ ಅಂತ ಹೇಳಿ ಒಂದು ಈವೆಂಟನ್ನು ಅರೇಂಜ್ ಮಾಡಿ ಮಂದಾರ ಪುಷ್ಪ ಎಂಬ ಸಭಾಂಗಣದಲ್ಲಿ ಒಂದು ಈವೆಂಟ್ ಅರೇಂಜ್ ಮಾಡಿ 700-800 ಜನರು ಕಲಿತಕ್ಕಂಥ ಒಂದು ಕೆಲಸ ಆ ದೆಹಲಿಯ ಸನ್ಮಾನ್ ಎಂಬಾತನು ಮಾಡಿದ್ದಾನೆ. ಆ ಒಂದು ಇವೆಂಟಿಗೆ ಕೂಡ 800ಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಸೇರಿದಂಥ ನಮ್ಮ ಮಾಹಿತಿ ಇದೆ. ಅದಕ್ಕೋಸ್ಕರ ಅದೇ ಒಂದು ಅವರಂಥ ಒಂದು ಟ್ರೀಟ್ಮೆಂಟ್ ಪಡೆದಂಥ ಸಮೀರ್ ಎಂಬಾತನು ಕಲಬುರಗಿಯವನು ಆ ಒಂದು ಆಯುರ್ವೇದಿಕ್ ಕ್ರೀಮಲ್ಲಿ ಟ್ಯಾಬ್ಲೆಟ್ಸಲ್ಲಿ ತೆಗೆದುಕೊಂಡು ಸ್ಕಿನ್ ಡಿಸೀಸ್ ಆಗಿದೆ ಆತನಿಗೆ, ಚರ್ಮದ ಸೋಂಕಾಗಿದೆ ಆತನಿಗೆ, ಅದು ಕೂಡ ಕೇಸ್ ದಾಖಲೆ ಆಗಿವೆ. ಈ ಸನ್ಮಾನ್ ಎಂಬಾತ ನಮಗೆ ಹಲವು ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕದಾದಂಥ ಅಲ್ಲಿ ಭಾಳಷ್ಟು ಜಿಲ್ಲೆಗಳಲ್ಲಿ ಕೇಸ್ ಕೂಡ ದಾಖಲೆ ಆಗಿವೆ ನಮಗೆ ಮಾಹಿತಿ ಇದೆ. ಅದಕ್ಕೋಸ್ಕರ ಈ ಒಂದು ಕಲಬುರಗಿಯ ಮುಗ್ಧ ಜನರ ಕನ್ನಡಿಗರಿಗೆ ಯಾಮಾರಿಸಿ ಕಳಪೆ ಮಟ್ಟದ ಕಾಸ್ಮೆಟಿಕ್ಸ್, ಕಳಪೆ ಮಟ್ಟದ ಕ್ರೀಮ್ಗಳಾಗಲಿ ಯಾವುದೇ ಆಯುರ್ವೇದಿಕ್ ಟ್ಯಾಬ್ಲೆಟ್ಸಲ್ಲಿ ತೆಗೆದುಕೊಂಡು ಬಂದು ನಮ್ಮ ಮುಗ್ಧ ಕಲಬುರಗಿ ಜನತೆಯ, ಕರ್ನಾಟಕ ಜನತೆಯ ಹಣವನ್ನು ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೇನೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು, ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಮಹಾನಗರ ಪಾಲಿಕೆ ಎಲ್ಲ ಇಲಾಖೆಗಳು, ಒಂದೊಂದಂತಲ್ಲ ಎಲ್ಲ ಇಲಾಖೆಗಳು ಕೂಡಲೇ ಈ ಒಂದು ಕೃತ್ಯವನ್ನು ಮಾಡಿದಂಥ ದೆಹಲಿಯ ಸನ್ಮಾನ್ ಎಂಬತನ ಮೇಲೆ ಕೂಡಲೇ ಅವನನ್ನು ಪತ್ತೆ ಹಚ್ಚಿ ಅವನ ಮೇಲೆ ಕೇಸ್ ದಾಖಲೆ ಮಾಡಿಕೊಂಡು ಸ್ವಯಂ ಘೋಷಿತ ಮತ್ತು ಅವನ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಲಬುರಗಿ ನಗರದಲ್ಲಿ ದೆಹಲಿಯಿಂದ, ಬಿಹಾರದಿಂದ, ಉತ್ತರ ಪ್ರದೇಶದಿಂದ ಭಾಳಷ್ಟು ಜನರು
ಬಂದು ಇಲ್ಲಿ ಒಂದು ಚೌರದ ಅಂಗಡಿಗಳನ್ನು, ಕಟಿಂಗ್ ಅಂಗಡಿಗಳನ್ನು ಹಾಕಿದ್ದಾರೆ. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಅಂಗಡಿಗಳು ಈ ಕಲಬುರಗಿಯಲ್ಲಿ ದೆಹಲಿ ಮೂಲದವ್ರದ್ದು, ಬಿಹಾರ ಮೂಲದವ್ರದ್ದು ಮತ್ತು ಉತ್ತರ ಪ್ರದೇಶ ಮೂಲದವರು ಇದ್ದು ಅವರು ಕೂಡ ಇದೇ ರೀತಿಯ ಸನ್ಮಾನ ಮಾಡಿದ್ದಾನೆ ಮೊನ್ನೆ. ಅದೇ ರೀತಿಯ ಒಂದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಆಗಲಿ, ಕ್ರೀಮ್ಗಳಲ್ಲಿ ಅವನ್ನು ಬಳಸಿ ನಮ್ಮ ಕಲಬುರಗಿಯ ನಗರದ ಜಿಲ್ಲೆಯ ಮುಗ್ಧ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಮತ್ತು ಸ್ಕಿನ್ ಡಿಸೀಸ್ ಆಗಲು ಮತ್ತು ಚರ್ಮ ರೋಗ ಬರಲು ಮತ್ತು ಅವರಿಗೆ ಚರ್ಮದ ಸೋಂಕನ್ನು ಬರಲು ಕಾರಣೀಭೂತರಾಗ್ತಿದ್ದಾರೆ. ಅದು ನಮ್ಮ ಜನರಿಗೆ ಮತ್ತು ಹಣ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಕೂದಲು ಬರೋದು ಒಂದು ವಿಷಯ ಇರ್ಬೋದು, ಮತ್ತು ಸೇವಿಂಗ್ ಕಟ್ಟಿಂಗ್ ಮಾಡೋದು ವಿಷಯ ಇರ್ಬೋದು, ಮತ್ತು ಅವರಿಗೆ ಕಾಸ್ಮೆಟಿಕ್ ಬ್ಯೂಟಿ ಪಾರ್ಲರ್ ವಿಷಯದಾಗಲಿ ಅವರು ಬಂದು ಕೂಡ ಅವ್ರು ಯಾರಪ್ಪ ಅಂತಂದರೆ ನಮಗೆ ಬಂದ ಮಾಹಿತಿ ಪ್ರಕಾರ ದಾಖಲಾತಿಗಳಿಲ್ಲ. ನಮಗೆ ಬಂದ ಅಲ್ಲಿ ಮಾಹಿತಿ ಪ್ರಕಾರ ಅವರು UP, ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದರೆ ಕೊಲೆ, ಸುಲಿಗೆ, ದರೋಡೆ, ಗಡೀಪಾರಾಗಿ ಬಂದಂತಹ ಮತ್ತು ಅದರೊಳಗೆ ಕೂಡ ಬಾಲಕಾರ್ಮಿಕರು ಕೂಡ ಇದ್ದಾರೆ. ಅಂಥವರು ಬಂದು ಇಲ್ಲಿ ರಾಜಾರೋಷವಾಗಿ ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿಯ ಪರವಾನಗಿ ತೆಗೆದುಕೊಳ್ಳಲಾರದೆ ಮತ್ತು ನಾವು ಕೂಡ ಒಂದು ಕಟ್ಟಿಂಗ್ ಬರ್ಬರ್ ಶಾಪ್ನ ಜಿಲ್ಲಾಧ್ಯಕ್ಷರು, ಒಂದು ಯೂನಿಯನ್ ಪ್ರೆಸಿಡೆಂಟ್ ಇದ್ದೀನಿ 3ನೇ ಬಾರಿ, ನಮಗೂ ಕೂಡ ಮಾಹಿತಿ ಕೊಡಲಾರದೆ ರಾಜಾರೋಷವಾಗಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ರಾಜಾರೋಷವಾಗಿ ಬಂದು ಕಲಬುರಗಿಯಲ್ಲಿ ಕಟ್ಟಿಂಗ್ ಅಂಗಡಿಯನ್ನು ಹಾಕಿ ನಮ್ಮ ಕಲಬುರಗಿಯ ಮುಗ್ಧ ಜನರ ಜೊತೆ, ಅವರ ಭಾವನೆಗಳ ಜೊತೆ, ಅವರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಕಳಪೆ ಮಟ್ಟದ ಕಾಸ್ಮೆಟಿಕ್ಗಳನ್ನು ಹಚ್ಚಿ ಅವರೆಲ್ಲ ಹಣನ ಲೂಟಿ ಮಾಡ್ತಾ ಇದ್ದಾರೆ ಗ್ರಾಹಕರಲ್ಲಿ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಕಣ್ಮುಚ್ಚು ಕುಂತಿದೆ ಅಂತ ಇವತ್ತು ಕೇಳೋಕ್ಕೆ ನಾನು ಬಯಸ್ತೀನಿ. ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಪರವಾನಗಿ ಇಲ್ಲದೆ ಯಾವುದೇ ಅಂಗಡಿಯನ್ನು ತೆಗೆದುಕೊಡ್ಬಾರ್ದು, ಅವರು ಕೂಡ ಕೇಳ್ತಾ ಇಲ್ಲ. ಆಯುಕ್ತರು, ಪೊಲೀಸ್ ಆಯುಕ್ತರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಏನು ಎನ್ಕ್ವೈರಿ ಮಾಡ್ತಾ ಇಲ್ಲ. ವರಿಷ್ಠಾಧಿಕಾರಿಗಳು ಕೂಡ ತಾಲೂಕಾ ಮಟ್ಟದ, ಹಳ್ಳಿ ಮಟ್ಟದಲ್ಲಿ ಕೂಡ ಅವರು UP, ಬಿಹಾರ್, ದೆಹಲಿ ಮೂಲದವರು ಬಂದು ಚೌರದ ಅಂಗಡಿಯನ್ನು ಹಾಕಿ ನಮ್ಮ ಮುಗ್ಧ ಜನರ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಭಾಳೇನು ಹೇಳಲಾರದೆ 100ಕ್ಕಿಂತ ಹೆಚ್ಚು ಸಿಟಿಯಲ್ಲವ, ಒಂದು 100ಕ್ಕಿಂತ ಹೆಚ್ಚು ಸಿಟಿ ಕಲಬುರಗಿ ನಗರದಲ್ಲಿ ಅಂಗಡಿಗಳಿದ್ದು ಅವರು ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ಮೂಲದವರಾಗಿದ್ದು ಅವರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಒಳಪಟ್ಟಿದ್ದಾರೆ, ಗಡೀಪಾರಾಗಿ ಬಂದಿದ್ದಾರೆ ಮತ್ತು ಅದರಲ್ಲಿ ಬಾಲ ಕಾರ್ಮಿಕರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರೇ ಮತ್ತು ವರಿಷ್ಠಾಧಿಕಾರಿಗಳೇ ಮತ್ತು ಪೊಲೀಸ್ ಆಯುಕ್ತರು ಕೂಡಲೇ ಈ ಒಂದು ವಿಷಯವನ್ನು ತಾವು ಗಂಭೀರವಾಗಿ ತೆಗೆದುಕೊಂಡು, ಈ ವಿಷಯವನ್ನು ಯಾಕಪ್ಪ ಅಂತಂದರೆ ಅವರು ಮಾಡೋದು ಚೌರ ವೃತ್ತಿ. ನಾವು ವಂಶ ಪರಂಪರೆಯಿಂದ ನಮ್ಮ ತಾತ ಮುತ್ತಜ್ಜ ತಂದೆಯವರ ವಂಶ ಪರಂಪರೆಯಿಂದ ನಮ್ಮ ಮೂಲ ವೃತ್ತಿ ಚೌರ ಮಾಡುವುದು. ನಾವು ಮಾಡ್ತಾ ಇಲ್ಲಿವರೆಗೂ ಯಾವುದೇ ರೀತಿಯ ನಾವು ಏನು ಸೇವೆ ಮಾಡ್ತಕ್ಕಂಥ ಸಮಾಜ, ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಒಂದು ಹಡಪದ ಚೌರಿಕ ಸಮಾಜ. ಅದಕ್ಕೋಸ್ಕರ ಈ ಒಂದು ವೃತ್ತಿಗೆ ಅವಮಾನ ಮಾಡ್ತಾ ಮುಜುಗರ ತರ್ತಕ್ಕಂಥ ಕೆಲಸ ಮತ್ತು ಈ ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸ, ಮುಜುಗರ ತರ್ತಕ್ಕಂಥ ಕೆಲಸ UPನಿಂದ ಬಂದಂಥ, ಅನ್ಯ ರಾಜ್ಯದಿಂದ ಬಂದಂಥ ಈ ಒಂದು UP, ದೆಹಲಿ ಮತ್ತು ಬಿಹಾರ ಮೂಲದ ಈ ಒಂದು ಬಾರ್ಬರ್ ಮಾಡ್ತಕ್ಕಂಥ ವ್ಯಕ್ತಿ ಅವರು ನಮ್ಮ ಜಾತಿಯವರಲ್ಲ ಮತ್ತು ನಮ್ಮ ಧರ್ಮದವರು ಕೂಡ ಅಲ್ಲ. ಅಂಥ ಜನರು ಬಂದು ನಮ್ಮ ಜಾತಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ವೃತ್ತಿಗೆ ಮುಜುಗರ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾನ್ಯ ಪೊಲೀಸ್ ಆಯುಕ್ತರೇ ತಮ್ಮಲ್ಲಿ ಕಳಕಳಿ ವಿನಂತಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಕಳಕಳಿ ವಿನಂತಿ ಮತ್ತು ಜಿಲ್ಲಾಧಿಕಾರಿಗಳ ಕಳಕಳಿ ವಿನಂತಿ, ಎಲ್ಲ ಇಲಾಖೆದವರು ಕೂಡಲೇ ಇಂತಹ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿದಂತಹ ಒಂದು UP, ಬಿಹಾರ್, ದೆಹಲಿ ಮೂಲದವರ ಅಂಗಡಿಗೆ ದಾಳಿ ಮಾಡಿ ಕೂಡಲೇ ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ದಾಳಿ ಮಾಡಿ ಅವರ ಬಗ್ಗೆ ಆಧಾರ್ ಕಾರ್ಡ್ ಚೆಕ್ ಮಾಡಿ, ಅವರ ಹಿನ್ನೆಲೆ ಚೆಕ್ ಮಾಡಿ, ಅವರ ತನಿಖೆ ಮಾಡಲಿ, ಅವ್ರಿಗೆ ಎನ್ಕ್ವೈರಿ ಆದಾಗ ತಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಈ ಕೆಲಸವನ್ನು ಎಲ್ಲ ಆಡಳಿತಗಳು, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಆಯುಕ್ತರಾಗಲಿ ಮತ್ತು ವರಿಷ್ಠಾಧಿಕಾರಿ ಆಗಲಿ, ಮಹಾನಗರ ಪಾಲಿಕೆ ಆಗಲಿ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಅಂಗಡಿಗಳಿಗೆ ದಾಳಿ ಮಾಡಬೇಕು, ಅವರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಒಂದು ವೇಳೆ ತಾವು ಈ ಕೆಲಸ ತಕ್ಷಣವೇ ಮಾಡದೇ ಇದ್ದಲ್ಲಿ ನಮ್ಮ ಹಡಪದ ಸಮಾಜ ಎಲ್ಲ ಇಲಾಖೆಗಳೆದರು, ಜಿಲ್ಲಾಡಳಿತ ಕಚೇರಿ ಎದುರು ಮತ್ತು ಪೊಲೀಸ್ ಆಯುಕ್ತರ ಕಚೇರಿ ಎದುರು ನಾವು ಅಮಾನಂತ ಸತ್ಯಾಗ್ರಹ ಕುಂದರಲು ಮತ್ತು ಉಗ್ರವಾದ ಹೋರಾಟ ಮಾಡಲು ನಾವು ಹೊಣೆ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ವೇಳೆ ಇದರೊಳಗೆ ನೀವು ತೋಲಿಲ್ಲಪ್ಪ ಅಂತಂದರೆ ಆ ಹೋರಾಟದಲ್ಲಿ ಆ ಒಂದು ಉಗ್ರವಾದ ಹೋರಾಟ ಮಾಡ್ತೀವೋ, ಉಪವಾಸ ಸತ್ಯಾಗ್ರಹ ಮಾಡ್ತೀವೋ, ಆ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರೇ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರ ಕಾರಣತ ಈ ಒಂದು ಪತ್ರಿಕಾ ಮುಖಾಂತರ ನಾನು ಇವತ್ತಿನ ದಿವಸ ನಮಗೆ ಹೇಳಲು ಇಚ್ಛೆಪಡ್ತೀನಿ. ಕೂಡಲೇ ಇದನ್ನು ದಾಳಿ ಮಾಡಿ ಅವರ ಬಗ್ಗೆ ತನಿಖೆ ಆಗಿ ನಮ್ಮ ಮೂಲ ಪರಂಪರೆಯ ಚೌರಿಕರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಮುಖಾಂತರ ತಮಗೆ ತಿಳಿಯಬಯಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಸಾವಳಗಿ, ಬಸವರಾಜ್ ಸುಗೂರ್,
ಭಗವಂತ್ ಹನ್ನಕರಣಗಿ, ಚಂದ್ರಶೇಖರ್ ಕನಸನಹಳ್ಳಿ, ರಮೇಶ್ ನುಲ್ಲೂರ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಪ್ರತಿಧ್ವನಿಸಿದ ಬೀದಿ ನಾಯಿ ಹಾವಳಿ. ಡ್ರಗ್ಸ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡನ ಬಂಧನ, ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಟಾಕ್ ವಾರ್. ಜುಲೈ 18ರಂದು ಕಲಬುರಗಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಆಯೋಜನೆ. ದಯಾನಂದ್ ಪಾಟೀಲ್ ಸುದ್ದಿಗೋಷ್ಠಿ. ಆಯುರ್ವೇದ ಹೆಸರಿನಲ್ಲಿ ಕಲಬುರಗಿ ಜನತೆ ಮಹಾಮೋಸ, ಈರಣ್ಣ ಹಡಪದ್ ಆರೋಪ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.